ವೆಲ್ಕಮ್ ಟು ಕೋಡಿಗೆ ಫಾಲ್ಸ್. Everyone, last time I made a log on Bandaje Falls trek. ಈ ಸಲ ಗೋಯಿಂಗ್ ಟು ಕೋಡಿಗೆ ಫಾಲ್ಸ್. ಸೊ ಇವರೆಲ್ಲ ನನ್ನ ಗ್ರೂಪ್ ಫ್ರೆಂಡ್ಸು, ಇವ್ರ ಜೊತೆ ಎಲ್ಲ ನಾವು ಹೋಗ್ತಿದ್ದೇವೆ. ಸೊ ಈ ಸಲ ಬಂಡಾಜೆ ಫಾಲ್ಸ್ ಟ್ರೆಕ್ ಮುಗಿಸ್ಕೊಂಡು ಅದಾದಮೇಲೆ ಕೋಡಿಗೆ ಫಾಲ್ಸ್ ಹೋಗ್ತಿರೋದು. ಸೊ ನಿಮ್ಗೆ ಕೋಡಿಗೆ ಫಾಲ್ಸ್ ಹೋಗ್ಬೇಕಂದ್ರೆ ಫಸ್ಟ್ ನೀವು ಕೊಟ್ಟಿಗಾರ ಬಂದು ಕೊಟ್ಟಿಗಾರದಿಂದ ಸುಂಕಸಾಲೆ ಹೋಗಿ ಸುಂಕಸಾಲೆಯಿಂದ ಜೀಪ್ ಅವರು ಆಟೋ ಇಟ್ಕೊಂಡು ಅಲ್ಲಿಂದ ನೀವು ಕೋಡಿಗೆ ಫಾಲ್ಸ್ ಹೋಗ್ಬೋದು. ಸೊ ಆಟೋ ಆದರೆ 500 ರೂಪಾಯಿ ಆಗುತ್ತೆ, ಅದೇ ಜೀಪ್ ಆದರೆ 2200 ರೂಪಾಯಿ ಆಗುತ್ತೆ. ಇನ್ನು ನಮ್ಮ ಗ್ರೂಪ್ ಫ್ರೆಂಡ್ಸ್ ಎಲ್ಲ ಆ ಕಡೆ ಇದ್ದಾರೆ. ಸ್ವಲ್ಪ ನನಗೆ ನಾಚಿಗೆ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡೋಕೆ ಸ್ವಲ್ಪ ಈ ಕಡೆ ಬಂದೆ, ಒಂದು 4 ಜನ ಕರ್ಕೊಂಡು. ಅವರೆಲ್ಲ ವ್ಲಾಗಲ್ಲಿ ಬರಬೇಕಂತ ಹೇಳ್ತಿದ್ರು. ನಿತಿನ್ ಒಂದು ಹಾಯ್ ಹೇಳ್ಬಿಡು. ಹಾಯ್, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಬಿಯಾಂಡ್ ವಾಸು. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಿನ್ನೆ ಹೇಳಿದ ಥರ ಕೋಡಿಗೆ ಫಾಲ್ಸ್ ಹೋಗ್ತಾ ಇದ್ದೀವಿ. ನಿನ್ನೆ ಬಂಡಾಜೆ ಫಾಲ್ಸ್ ಟ್ರೆಕ್ ಮುಗಿಸ್ಕೊಂಬರುವಾಗ ಲೇಟ್ ಆಯ್ತು, ಅದಕ್ಕೆ ನಿನ್ನೆನೇ ಹೋಗೋಕ್ಕಾಗಿಲ್ಲ. ಸೊ ನಾವಿವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಈಗ 6:30 ನಾವೀಗ ಕೋಡಿಗೆ ಫಾಲ್ಸ್ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಮಾತ್ರ ಇಲ್ಲಿ, ಚಳಿ ಅಂದರೆ ಹೇಳೋಕ್ಕಾಗಲ್ಲ. ಅದು ಯಾವುದೋ ಒಂದು ಮೂವಿಲಿ ಯಾವುದೋ ಒಂದು ಆ್ಯಕ್ಟ್ರ್ ಹೇಳಿದ್ರಪ್ಪ, ಏನಿದು ಯಾವಾಗಲೂ ಬಸ್ಸಲ್ ಮನೆ ಥರ ಇರುತ್ತೆ ಅಂತೇಳಿ. ಅದೇ ಫೀಲ್ ಆಗ್ತಿದೆ ಎಲ್ರಿಗೂ. ಆಯಿತು, ಆಮೇಲೆ ಎಲ್ಲಿ ಮಳೆನೇ ನಿಲ್ತಿಲ್ಲ. ಎಲ್ಲ ಕಡೆ ಒದ್ದೆ. ಮತ್ತು ಲಾಸ್ಟ್ ಟೈಮ್ ಥರ ಸೇಮ್ ನಮ್ಮದು ಗಾಡಿ ಪಿಕಪ್ ಅಲ್ಲಿಗೆ ಹೋಗೋಕ್ಕೆ. ಸೊ ಇನ್ನೊಂದು 20 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀವಿ. ನಾವು ಆಲ್ಮೋಸ್ಟ್ ಕೋಡಿಗೆ ಫಾಲ್ಸ್ ಹತ್ರ ಬಂದಾಗಿದೆ. ನೀವು ಕೋಡಿಗೆ ಫಾಲ್ಸ್ ಹತ್ರ ಬಂದಾದ್ಮೇಲೆ ಇದೊಂದು ಪ್ರೈವೇಟ್ ಪ್ರಾಪರ್ಟಿ. ಸೊ ನೀವು ಇಲ್ಲಿ ಪರ್ ಹೆಡ್ ಥರ 30 ರೂಪೀಸ್ ಥರ ಪೇ ಮಾಡಬೇಕು. ವಿತೌಟ್ ಫೀಸ್ ನಿಮ್ಮನ್ನು ಯಾರೂ ಅಲೋ ಮಾಡಲ್ಲ. ಸೊ ಇದು ಪ್ರೈವೇಟ್ ಪ್ರಾಪರ್ಟಿ ಆದ ಕಾರಣ ನೀವು ಫೀಸ್ ಪೇ ಮಾಡಲೇಬೇಕಾಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದವರು ಬರಲ್ಲ. ಸೊ ಅವರೇ ಇದನ್ನು ಫಾಲ್ಸ್ನೆಲ್ಲ ಮೇಂಟೈನ್ ಮಾಡೋದು. ಆ್ಯಂಡ್ ಅವ್ರದ್ದೇ ಒಂದು ಅಂಗಡಿ ಇದೆ, ಎಲ್ಲ ಸಿಗುತ್ತೆ. ಈಗ ಸ್ವಲ್ಪ ದೂರ ಸ್ವಲ್ಪ 50 ಮೀಟರ್ಸ್ ಬಂದಮೇಲೆ ಅಲ್ಲೊಂದು ಮೇಲೊಂದು ಸಣ್ಣ ಫಾಲ್ಸ್ ಥರ ಇದೆ. ಅಲ್ಲೋಗಿ ನೀರಿಲ್ಲ ಅಂದರೆ ಅಲ್ಲೋಗಿ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ, ಇಲ್ಲಾಂದರೆ ಜಾಸ್ತಿ ಮಳೆ ಇದ್ದಾಗ ಅಲ್ಲೆಲ್ಲ ಹೋಗ್ಬೇಡಿ. ಆ್ಯಂಡ್ ಈ ದಾರಿ ಒಳಗೆ ಹೋದರೆ ನೀವು ಅಲ್ಲೇ ಕೆಳಗೆ ಹೋದರೆ ಕೋಡಿಗೆ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಸ್ನಾನ ಎಲ್ಲ ಮಾಡ್ತೀವಿ. ಸೊ ನೀವು ಇದೊಂದು ಪಾಯಿಂಟಿಂದ ನೀವು ನಿಂತ್ಕೊಂಡು ವಾಟರ್ ಫಾಲ್ಸ್ನ ನೋಡ್ಬೋದು. ಆ್ಯಂಡ್ ಅಕಸ್ಮಾತ್ ನಿಮಗೆ ನೀರಿಗೆಲ್ಲ ಇಳಿಯೋಕ್ಕಾಗಲ್ಲ ಅಂತ ಹೇಳಿದರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಫೈನಲಿ ವೆಲ್ಕಮ್ ಟು ಕೋಡಿಗೆ ಫಾಲ್ಸ್. ಫೈನಲಿ ಬೇಸಿ ಬಂದಾಗಿದೆ. ನೋಡಕ್ ಮಾತ್ರ ಇಲ್ಲಿ ಕೂತ್ಕೊಂಡು ಒಂದು ಈ ದಿವಸ ಬೇಕಾದ್ರೆ ಕೂತ್ಕೊಂಡು ನೋಡ್ತಾ ಇರ್ಬೋದು. ಆ ಬಿಳಿ ಒಂಥರ ಬಟಂಬಿ ಥರ ಬೀಳ್ತಾನೆ ಇದೆ. ಏನು ಹೇಳಕ್ಕೆ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ವೆದರು ಕೂಡ ಫುಲ್ ಇವತ್ತು ಪುಣ್ಯಕ್ಕೆ ಇವತ್ತು ಮಳೆ ಸಿಕ್ಕಿಲ್ಲ ಈಗ ಬರುವಾಗ. ಆ್ಯಂಡ್ ಇಲ್ಲೂ ಮಳೆ ಇಲ್ಲ, ಅದಕ್ಕೇನಕ್ಕೂ ಇಷ್ಟು ಚೆನ್ನಾಗಿ ಆಗ್ತಿದೆ. ಇಲ್ಲಾಂದರೆ ಫುಲ್ ಪಿಟಿ ಅಂತಿತ್ತು ಹೀಗೆ. ಎಂಡ್ ಆಫ್ ದಿ ವ್ಲಾಗ್. ಬಾಯ್, ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್. ಲೈಕ್, ಶೇರ್, ಸಬ್ಸ್ಕ್ರೈಬ್.